ದುರ್ಗಾ ಲರ್ನಿಂಗ್ ಪ್ಲಾಟ್ಫಾರ್ಮ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ವಿಡಿಯೋದೊಳಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ವಿಜ್ಞಾನ ಶಿಕ್ಷಕರಿಗಾಗಿ ಮಾತ್ರ ಈ ಪಠ್ಯಕ್ರಮ ಮತ್ತು ಪರೀಕ್ಷಾ ವಿಧಾನವನ್ನು ವಿಶ್ಲೇಷಣೆ ಮಾಡಲಿದ್ದೇನೆ. ದಯವಿಟ್ಟು ನಮ್ಮ ಚಾನಲನ್ನು ನೋಡ್ತಕ್ಕಂಥ ಹೊಸಬರಾಗಿದ್ದರೆ, ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಕ್ಕಂಥವ್ರು ನೀವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅದೇ ರೀತಿಯಾಗಿ ಒಂದು ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ರಿ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿ ಒಳಗೆ ಈ ಪಠ್ಯಕ್ರಮ ಮತ್ತು ಪರೀಕ್ಷಾ ವಿಧಾನದ ಕುರಿತು ಸಂಪೂರ್ಣವಾಗಿ ಚರ್ಚೆ ಮಾಡೋಣ. ಮೊದಲಿಗೆ ಈ ಒಂದು GPS ಸ್ಟಾರ್ ಪೇಪರ್ ಏನೈತಲ್ಲ, ಸೊ ಈ ಒಂದು ಪರೀಕ್ಷಾ ವಿಧಾನ ಎಕ್ಸಾಮ್ ಪ್ಯಾಟ್ರನ್ ಯಾವ ರೀತಿಯಾಗಿ ಐತೆ ಅನ್ನೋದನ್ನು ಮೊದಲಿಗೆ ತಿಳ್ಕೊಂಬಿಡೋಣ. ಎಷ್ಟು ಪೇಪರ್ಗಳಿರ್ತವೆ, ಎಷ್ಟು ಮಾರ್ಕ್ಸಿಗೆ ನಾವು ಬರೀಬೇಕಾಗತ್ತೆ ಅನ್ನೋದನ್ನೆಲ್ಲ ನಾವು ಮೊದಲು ಸ್ಪಷ್ಟವಾಗಿ ತಿಳ್ಕೊಂತಂದ್ರೆ ತದನಂತರ ಸಿಲೆಬಸ್ ತಾನಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ, ಸೊ ಒಟ್ಟು 3 ಪೇಪರ್ ಇರ್ತಕ್ಕಂಥದ್ದು. ಸೊ ಒಟ್ಟು 3 ಪೇಪರ್ಗಳು ಇರ್ತಾವೆ. ಪೇಪರ್ 1 ಮತ್ತು ಪೇಪರ್ 2, ಪೇಪರ್ 3 ಅಂತಕ್ಕಂಥದ್ದು. ಸೊ ಪೇಪರ್ 1 ಏನೈತಪ್ಪ, ಅದು MCQ ರೂಪದೊಳಗೆ ಇರ್ತೈತಿ. ಒಟ್ಟು 150 ಮಾರ್ಕ್ಸ್ಗಳಿಗೆ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ 2 ಗಂಟೆ 30 ನಿಮಿಷ ಏನಾಗುತ್ತೆ ಕಾಲಾವಧಿ ಇರ್ತೈತಿ. ಸೊ ನೀವು ಎಕ್ಸಾಮ್ ಹಾಲ್ ಒಳಗೆ ಕುಂತ್ಕೊಂತಪ್ಪ ಅಂತಂದ್ರೆ ಮೊದಲು ನೀವು ಏನು ಮಾಡ್ಕೋಬೇಕು, ಅಲ್ಲಿ ಟೈಮಿಂಗ್ ನೋಡ್ಕೋಬೇಕ್ರಿ. ಎಷ್ಟು ಐತಪ್ಪ, 2 ಗಂಟೆ ಕೊಟ್ಟಿರ್ತಾನೆ ಒಂದೊಂದು ಸರಿ, ಇಲ್ಲ 2:30 ಕೊಟ್ಟಿರ್ತಾನೆ, ಇಲ್ಲ 3 ಗಂಟೆ ಕೊಟ್ಟಿರ್ತಾನೆ. ಸೊ ಮೊದಲು ನೀವೇನು ಮಾಡ್ಕೋ, ಟೈಮಿಂಗ್ ನೋಡ್ಕೊಂಡು ಇಷ್ಟು ನಿಮಿಷ ಒಳಗೆ ಇಷ್ಟು ಪ್ರಶ್ನೆನ ಅಟೆಂಡ್ ಮಾಡ್ತೀನಿ ಅನ್ನತಕ್ಕಂಥದ್ದನ್ನು ಮನನ ಮಾಡಿಕೊಂಡು ನೀವು ಎಕ್ಸಾಮ್ ಹಾಲ್ ಒಳಗೆ ಕುಂದಿರ್ಬೇಕಾಗುತ್ತೆ. ಸೊ ಇದು ಟೈಮ್ ಸೆನ್ಸ್ ಭಾಳ ಮುಖ್ಯ. ಇನ್ನು ಅದೇ ರೀತಿಯಾಗಿ ಪೇಪರ್ 2 ಅಂದರೆ ಪತ್ರಿಕೆ 2ರೊಳಗೆ ನೋಡ್ರಿ, ಇಲ್ಲಿ ಒಂದು MCQ ಮತ್ತು ವಿವರಣಾತ್ಮಕ ರೂಪದಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ MCQ 50 ಪ್ರಶ್ನೆಗಳು ಏನಿರ್ತವೆ MCQ ರೂಪದಾಗ ಇರ್ತವೆ. ಬಹು ಆಯ್ಕೆ ಪ್ರಶ್ನೆ ಒಳಗೆ ನೀವು ಉತ್ತರಿಸಬೇಕಾಗತ್ತೆ. ಇನ್ನು 100 ಪ್ರಶ್ನೆಗಳನ್ನು ಏನು ಮಾಡೋಕೆ ನೀವು ವಿವರಣಾತ್ಮಕ ಬರವಣಿಗೆ ರೂಪದೊಳಗೆ ನೀವು ಬರೀಬೇಕಾಗತ್ತೆ. ಸೊ ಇದಕ್ಕೆ ನಿಮ್ಗೆ ಟೈಮ್ ಎಷ್ಟು ಇರ್ತೈತಪ್ಪ ಅಂದ್ರೆ 3 ಗಂಟೆ ಇರ್ತೈತೆ ನೋಡಿರಿ. ಇದಕ್ಕೆ ಟೈಮಿಂಗ್ 3 ಗಂಟೆ ಇರ್ತೈತೆ. ಅದು ಹೇಳಿದ್ನಲ್ಲ, ನೀವು ಟೈಮಿಂಗನ್ನು ಸರಿಯಾಗಿ ನೋಡಿಕೊಂಡು ಉತ್ತರ ಬರೆಯುವಂಥ ಪ್ರಯತ್ನವನ್ನು ಮಾಡಿರಿ. ಇನ್ನು ಪತ್ರಿಕೆ 3, ಸೊ ಇದು ಸಂಪೂರ್ಣವಾಗಿ ವಿವರಣಾತ್ಮಕವಾಗಿರ್ತಕ್ಕಂಥದ್ದು. ಸೊ ಕನ್ನಡ ಸಾಹಿತ್ಯ ಸಂಬಂಧಪಟ್ಟಂಗೆ, ಕನ್ನಡ ಲ್ಯಾಂಗ್ವೇಜ್ ಭಾಷೆಗೆ ಸಂಬಂಧಪಟ್ಟಂಗೆ, ಭಾಷೆದ ಮೇಲೆ ಹಿಡಿತ ಬೇಕಲ್ಲ. ಕರ್ನಾಟಕದೊಳಗೆ ಶಿಕ್ಷಕರಾಗಿ ಆಗ್ಬೇಕಂದ್ರೆ ಕನ್ನಡದ ಒಂದು ಹಿಡಿತ ಬೇಕು, ಲ್ಯಾಂಗ್ವೇಜ್ ಗ್ರಿಪ್ ಇರ್ಬೇಕು. ಹಾಗಾಗಿ ಏನು ಮಾಡೋಕೆ, ಸೊ ಅದು ವಿವರಣಾತ್ಮಕವಾಗಿರ್ತೈತಿ. ಲೆಟರ್ ರೈಟಿಂಗ್, ಗಾದೆ ಮಾತು, ಗ್ರಾಮರ್ ಸೆಕ್ಷನ್ಸ್ ಎಲ್ಲ ಇರ್ತವೆ. ಸೊ ಇಲ್ಲಿ ಇವು 100 ಮಾರ್ಕ್ಸಿಗೆ ಇರ್ತವೆ. ನೀವು 50 ಮಾರ್ಕ್ಸ್ ತೊಗೊಂತಂದ್ರೆ ಎಲಿಜಿಬಲ್ ಆದಾಗ ಈ ಒಂದು ಕನ್ನಡ ಪತ್ರಿಕೆ ನೀವು ಎಲಿಜಿಬಲ್ ಆಗತ್ತಪ್ಪ ಅಂದ್ರೆ ಒಂದು 50% ಮಾರ್ಕ್ಸ್ ತೊಗೊಂಡು ನೀವು ಪಾಸ್ ಆಗಿತ್ತಂದ್ರೆ ನೆಕ್ಸ್ಟ್ 2 ಪೇಪರ್ ವ್ಯಾಲ್ಯೂಯೇಷನ್ ಹಾಕವು. ಇಲ್ಲಕ್ಕಂದ್ರೆ ಅವು ವ್ಯಾಲ್ಯೂಯೇಷನ್ ಆಗಲ್ಲ. ಸೊ ಇದಕ್ಕೆ ಟೈಮಿಂಗ್ 2 ಗಂಟೆ ಇರ್ತದೆ. 2 ಗಂಟೆ ಒಳಗೆ 100 ಅಂಕಗಳಿಗೆ ನೀವು ಬರವಣಿಗೆ ರೂಪದೊಳಗೆ ಬರೀಬೇಕಾಗತ್ತೆ. ಇಂಗ್ಲೀಷು ಭಾಷಾ ಶಿಕ್ಷಕರನ್ನು ಹೊರತುಪಡಿಸಿ ಇನ್ಯಾವುದೇ ಶಿಕ್ಷಕರ ಆಗ್ಬೇಕಪ್ಪ ಅಂದ್ರೆ 3 ಪೇಪರ್ ನೀವು ಕಂಪಲ್ಸರಿ ಬರೀಬೇಕು. ಇಂಗ್ಲೀಷ್ ಶಿಕ್ಷಕರ ಆಗುತ್ತಂದ್ರೆ ನಿಮಗೆ ಪೇಪರ್ 1 ಮತ್ತು ಪೇಪರ್ 2 ಮಾತ್ರ ಇರ್ತದೆ. ಸೊ ನಿಮ್ಗೆ 3ನೇ ಪೇಪರ್ ಬರೆಯುವಂಥ ವರಿ ಏನಿರಲ್ಲ. ಸೊ ಇದು ವಿಜ್ಞಾನ, ಸಮಾಜ ವಿಜ್ಞಾನ, ಕನ್ನಡ ಶಿಕ್ಷಕರಿಗೆ 3 ಪೇಪರ್ ಕಂಪಲ್ಸರಿಯಾಗಿ ಬರಲೇಬೇಕಾಗುತ್ತೆ. ಸೊ ಇದಿಷ್ಟು ಎಕ್ಸಾಮ್ ಪ್ಯಾಟ್ರನ್ ಆಗಿತ್ತು. ಇನ್ನು ಸಿಲೆಬಸ್ ನೋಡೋಣ್ರಿ, ಯಾವ ಸಿಲೆಬಸ್ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ನೋಡ್ಕೊಳ್ಳೋಣ. ಮೊದಲಿಗೆ ಈ ಒಂದು ಪತ್ರಿಕೆ 1 ನೋಡೋಣ್ರಿ. ಸೊ ಪತ್ರಿಕೆ 1 ಇದು 150 ಅಂಕಗಳಿಗೆ ಇರ್ತಕ್ಕಂಥದ್ದು. ಸೊ ಯಾವ ಒಂದು ವಿಷಯಗಳನ್ನು ಒಳಗೊಂಡಿರ್ತಪ್ಪ ಅಂತಂದರೆ, ಸಾಮಾನ್ಯ ಜ್ಞಾನ 25 ಮಾರ್ಕ್ಸ್ಗಳು ಇರ್ತವೆ. ಜನರಲ್ ನಾಲೆಡ್ಜ್ ಏನಿರುತ್ತೆ 25 ಅಂಕ ಇರುತ್ತೆ. ಈ ಜನರಲ್ ನಾಲೆಡ್ಜ್ ವಿಷಯದೊಳಗೆ ಯಾವ್ಯಾವ ಸಬ್ಜೆಕ್ಟ್ಗಳು ಇರ್ತಾವಪ್ಪ, ಸಬ್ಜೆಕ್ಟ್. 1ನೇದ್ದು ಕರೆಂಟ್ ಅಫೇರ್ಸ್, ಪ್ರಚಲಿತ ವಿದ್ಯಮಾನಗಳು. 2ನೇದ್ದು ಭಾರತದ ಇತಿಹಾಸ, ಭೂಗೋಳ, ಸಂವಿಧಾನ. 3ನೇದ್ದು ಕರ್ನಾಟಕ ಸಂಸ್ಕೃತಿ ಮತ್ತು ಭೂಗೋಳ. ಸೊ ಇವನು ಕಂಪಲ್ಸರಿಯಾಗಿ ನೀವು ಓದ್ಕೊಳ್ಳೇಬೇಕ್ರಿ. ನಾನು ಸೈನ್ಸ್ ಮಾಡಿದ್ದೀನಿ, ಗಣಿತ ಮಾಡಿದ್ದೀನಿ, ನನಗೆ ಇವನು ಓದ್ಕೊಳಲ್ಲ ಅಂತಂದ್ರೆ ನೀವು ಎಲಿಜಿಬಲ್ ಆಗಲ್ಲ. ಹಾಗಾಗಿ ಏನು ಮಾಡಬೇಕು, ನೀವು ಭಾರತದ ಇತಿಹಾಸನೂ ಓದಬೇಕು, ಭೂಗೋಳನೂ ಓದಬೇಕು, ಸಂವಿಧಾನನೂ ಓದಬೇಕಾಗುತ್ತೆ. ಸೊ ಒಂದು ಹಿಡಿದು ಎಲ್ಲ ಓದಬೇಕಾಗುತ್ತೆ. ಸೊ ಇದಿಷ್ಟು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಗೆ. ಇನ್ನು ಸಾಮಾನ್ಯ ಇಂಗ್ಲೀಷಿಗೆ ಸಂಬಂಧಪಟ್ಟಂತೆ ಒಟ್ಟು 6 ಸಬ್ಜೆಕ್ಟ್ ಮೇಲೆ ಇರ್ತೈತೆ ರೀ. 6 ಸಬ್ಜೆಕ್ಟ್ಗಳು ಸೇರಿ ಒಂದು ಪತ್ರಿಕೆ, ಸಾಮಾನ್ಯ ಪತ್ರಿಕೆ ಇರ್ತೈತೆ ರೀ. ಆ ಪತ್ರಿಕೆ ಒಳಗೆ ಏನಿದೆ ಸಬ್ಜೆಕ್ಟ್ ಇರ್ತಾವೆ, ಉಪ ವಿಷಯಗಳು ಇರ್ತವೆ. ಅವುಗಳನ್ನು ನೀವೇನು ಮಾಡಬೇಕು, ಒಂದು ಕಡೆ ನೋಟ್ ಮಾಡಿಕೊಂಡು ಕಂಪಲ್ಸರಿಯಾಗಿ ನೀವು ಓದಬೇಕಾಗುತ್ತೆ. ಹಾಗಾದರೆ ಈ ಸಾಮಾನ್ಯ ಇಂಗ್ಲೀಷ್ ನೋಡಿರಿ 25 ಮಾರ್ಕ್ಸಿಗೆ ಇರ್ತೈತಿ. ಸೊ ಜನರಲ್ ಸಾಮಾನ್ಯ ಜ್ಞಾನ ಏನಿರ್ತದೆ ಅದ್ರೊಳಗೆ 25 ಮಾರ್ಕ್ಸ್, ಸಾಮಾನ್ಯ ಇಂಗ್ಲೀಷ್ಗೆ 25 ಮಾರ್ಕ್ಸ್ ಇರ್ತವೆ. ಅದ್ರ ಸಾಮಾನ್ಯ ಅಂತ ಜನರಲ್ ಇಂಗ್ಲೀಷ್ ಒಳಗೆ ಮುಖ್ಯವಾಗಿ ಏನೇನು ಟಾಪಿಕ್ಗಳು ಇರ್ತಾವಪ್ಪ ಅಂದ್ರೆ ಗ್ರಾಮರು, ವೆಕ್ಯಾಬುಲರಿ, ಸೆಂಟೆನ್ಸ್ ಸ್ಟ್ರಕ್ಚರ್, ಅದೇ ರೀತಿಯಾಗಿ ಕಂಪ್ರಿಹೆನ್ಷನ್ ಅಂತಂದೇಳಿ
ಇವುಗಳಿಗೆ ಸಂಬಂಧಪಟ್ಟಂಗೆ 25 ಮಾರ್ಕ್ಸ್ಗಳು ಬರ್ತಕ್ಕಂಥದ್ದು. ಇನ್ನು ಶೈಕ್ಷಣಿಕ ಮನೋವಿಜ್ಞಾನ ನೋಡಿರಿ, ಇದು ಭಾಳ ಮೋಸ್ಟ್ ಇಂಪಾರ್ಟೆಂಟ್ ನೋಡಿರಿ. ನೀವು ಹೆಚ್ಚು ಒಂದು ಒತ್ತನ್ನು ಕೊಡಬೇಕಾಗುತ್ತೆ ಯಾವುದು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ. ಸೊ 50 ಅಂಕಗಳು ಈ ಒಂದು ವಿಷಯದ ಮೇಲೆ ಇರ್ತಕ್ಕಂಥದ್ದು, ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಮೌಲ್ಯಮಾಪನ ಅಂತಂದೇಳಿ, ಚೈಲ್ಡ್ ಸೈಕಾಲಜಿ ಆ್ಯಂಡ್ ಪೆಡಗಾಗಿ ಅಂತಂದೇಳಿ. ಸೊ ಇದ್ರೊಳಗೆ ಮೌಲ್ಯಮಾಪನ ಒಂದು ಬೋಧನಾ ಶಾಸ್ತ್ರ ಅಂತಂದೇಳಿ ಬರ್ತೈತಿ. ಸೊ ಇದ್ರೊಳಗೆ ಯಾವುದು ಮನೋವಿಜ್ಞಾನದೊಳಗೆ ಅನ್ವಯಿಕ ಜ್ಞಾನ ಅಂತಂದೇಳಿ. ಸೊ ಅದು ನೋಡ್ಕೋಬೇಕಾಗುತ್ತೆ. ಸೊ ಮೊದಲಿಗೆ ಮಗುವಿನ ಬೆಳವಣಿಗೆ ಮತ್ತು ವಿಕಸನ, ಚೈಲ್ಡ್ ಡೆವಲಪ್ಮೆಂಟ್ ಸಂಬಂಧಪಟ್ಟಂಗೆ ಓದ್ಕೋಬೇಕಾಗುತ್ತೆ. ಇನ್ನು ಅದೇ ರೀತಿಯಾಗಿ ಕಲಿಕಾ ಪ್ರಕ್ರಿಯೆಗಳು, ಲರ್ನಿಂಗ್ ಪ್ರೊಸೆಸ್ ನೋಡ್ಕೊಳ್ರಿ. ಬೋಧನಾ ವಿಧಾನಗಳು, ಟೀಚಿಂಗ್ ಮೆಥಡಾಲಜೀಸ್, ಬೋಧನಾ ವಿಧಾನಗಳು ಬರ್ತಾವೆ ಒಂದಿಷ್ಟುಗಳು. ಅವು 6 ಬೋಧನಾ ವಿಧಾನಗಳು ಇರ್ತವೆ, ಅವುಗಳನ್ನು ನೋಡ್ಕೋಬೇಕಾಗುತ್ತೆ. ಇನ್ನು 4ನೇದು ಮೌಲ್ಯಮಾಪನ ಮತ್ತು ಅಳತೆ, ಇವ್ಯಾಲ್ಯುವೇಷನ್ ಆ್ಯಂಡ್ ಮೆಜರ್ಮೆಂಟ್ಸ್ ಕುರಿತು ನೋಡ್ಕೋಬೇಕಾಗುತ್ತೆ. ಸೊ ಅದಿಷ್ಟು ಏನಾಯಿತು ಸೈಕಾಲಜಿಗೆ ಸಂಬಂಧಪಟ್ಟಂತೆ. ಸೊ ಇನ್ನೂ ಏನಪ್ಪ ಅಂದ್ರೆ ಒಂದು ಇಲಾಖೆ ಬಿಡ್ತಕ್ಕಂಥ ಒಂದು ಸಿಲೆಬಸ್ ಏನೈತೆ ಭಾಳ ಡೆಪ್ತಾಗಿ ಐತೆ. ಸೊ ಪ್ರತಿಯೊಂದು ಪಾಯಿಂಟ್ಸ್ಗಳನ್ನು ಕೊಟ್ಟರೆ ಅವರು ಯಾವ್ಯಾವ ಪಾಯಿಂಟ್ಸ್ ನೋಡ್ಕೋಬೇಕು, ಯಾವುದು ಓದಬಾರ್ದು ಅನ್ನೋದನ್ನು ಕಂಪಲ್ಸರಿಯಾಗಿ ಅವರೇನು ಅದರೊಳಗೆ ನೀಡಿದ್ದಾರೆ, ಲೈನ್ ಬೈ ಕೊಟ್ಟಿದ್ದಾರೆ. ಸೊ ನೀವು ಬೇಕಪ್ಪ ಅಂತಂದ್ರೆ ಕಮೆಂಟ್ ಮಾಡಿರಿ ನನಗೆ ಆಯ್ ಸರ್ ಅಂತಂದು ಕಮೆಂಟ್ ಮಾಡಿರಿ, ನಾನು PDF ನಿಮ್ಗೆ ಕಳಿಸ್ಕೊಡ್ತೀನಿ. ಇಲ್ಲ ವಾಟ್ಸಪ್ ನಂಬರ್ಗೆ ಆಯ್ ಅಂತ ನೀವು ಕಳಿಸ್ಕೊಡ್ರಿ ಮೆಸೇಜ್, ನಾನು ಆ ಒಂದು ಕಂಪ್ಲೀಟ್ ಸಿಲೆಬಸ್ಸನ್ನು ಹಾಕ್ತೀನಿ. ಸೊ ಇದಾಗೇನು ಒಂದು ಕಾನ್ಸೆಪ್ಟ್ ಈ ರೀತಿಯಾಗಿರ್ತಾ ಅಂತಕ್ಕಂಥದ್ದನ್ನು ನಾನು ಒಂದು ಮನವರಿಕೆ ಮಾಡೋಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ನು ಅದೇ ರೀತಿಯಾಗಿ ಆರೋಗ್ಯ ಮತ್ತು ಮೂಲ ಶಿಕ್ಷಣ. ಸೊ ಇದು 15 ಅಂಕಗಳು ಇರ್ತಕ್ಕಂಥದ್ದು ಇದ್ರ ಮೇಲೆ. ಇದ್ರೊಳಗೆ ದೈಹಿಕ ಶಿಕ್ಷಣ ಬಗ್ಗೆ ನೋಡ್ಕೋಬೇಕು, ಆರೋಗ್ಯ ಶಿಕ್ಷಣ ಮತ್ತು ಏರೋಬಿಕ್ ಶಿಕ್ಷಣ ಬಗ್ಗೆ ನೋಡ್ಕೋಬೇಕಾಗತ್ತೆ. ಸೊ ಇದ್ರಾಗ ಭಾಳ ಸಿಂಪಲ್ ಕ್ವಶನ್ ಕೇಳಿರ್ತಾನೆ ರೀ, ನಮ್ಗೆ ಗೊತ್ತಿರ್ತೈತಿ. ಸೊ ಆದರೂ ನಾವು ಅಲ್ಲಿ ಏನು ಮಾಡೋಕ್ಕಾಗಲ್ಲ, ಕರೆಕ್ಟಾಗಿ ಉತ್ತರಿಸೋಕ್ಕಾಗಲ್ಲ. ಸೊ ಅಷ್ಟು ಒಂದು ಈಸಿಯಾಗಿರ್ತಕ್ಕಂಥದ್ದು, ಯಾಕಂದ್ರೆ ಪದೇ ನಾವು ರಿವಿಷನ್ ಮಾಡಿರಲ್ಲ, ಹಾಗಾಗಿ ಅಲ್ಲಿ ಏನು ಮಾಡ್ತೀವಿ ನಾವು ತಪ್ಪು ಹಾಕಿ ಬರ್ತೀವಿ. ಇನ್ನು ಕಂಪ್ಯೂಟರ್ ಸಾಕ್ಷರತೆ ಬಗ್ಗೆ ಈ ಒಂದು ವಿಷಯದ ಮೇಲೆ 15 ಅಂಕಗಳು ಇರ್ತವೆ ಸರ. ಇದ್ರಾಗ ಮೂಲ ಕಂಪ್ಯೂಟರ್ ಜ್ಞಾನ ಮತ್ತು ಇಂಟರ್ನೆಟ್ MS ಆಫೀಸ್ ಕುರಿತಂತೆ ಮಾಹಿತಿ ಇರ್ತಕ್ಕಂಥದ್ದು. ಇನ್ನು ಸಾಮಾನ್ಯ ಕನ್ನಡ, ಸೊ 20 ಅಂಕಗಳಿಗಿರ್ತದೆ. ಇಲ್ಲಿ ಕನ್ನಡ ವ್ಯಾಕರಣ, ವಾಕ್ಯ ರಚನೆ, ಭಾಷಾ ರಚನೆ ಸಾಮರ್ಥ್ಯ. ಸೊ ಸಾಮಾನ್ಯ ಕನ್ನಡ ಐತಲ್ಲ, ನೀವು 3ನೇ ಪೇಪರ್ಗೆ ಅದ್ರ ಜೊತೆಗೇ ರೆಡಿ ಆಗಿಬಿಡ್ರಿ. ನೀವು ಒಂದೇ ಸರಿ ಕನ್ನಡ ಗ್ರಾಮರ್ ಇರ್ತಕ್ಕಂಥದ್ದು ಒಂದೇ ಐತಿ, ಅದನ್ನು ನೀವು ಡೆಪ್ತಾಗಿ ಓದ್ಬಿಟ್ಟಿತ್ತು ಅಂದ್ರೆ ಈ ಕಡೆ ಪೇಪರ್ 1ದೊಳಗೂ ನೀವು ಟಚ್ ಮಾಡ್ಬೋದು, ಪೇಪರ್ 3 ಒಳಗೂ ನೀವು ಅದನ್ನು ಆರಾಮಾಗಿ ಪಾಸ್ ಮಾಡ್ಕೋಬೋದು. ಸೊ ಇದಿಷ್ಟು ಏನಾಗಿತ್ತು ರೀ ಪೇಪರ್ 1ಗೆ ಸಂಬಂಧಪಟ್ಟಂಥ ಸಿಲೆಬಸ್ ಆಗಿತ್ತು. ಇನ್ನು ಪೇಪರ್ 2 ಸಂಬಂಧಪಟ್ಟಂತೆ ಸೊ ನಾವು ಇವತ್ತು ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ನಾವು ಒಂದು ಸಿಲೆಬಸ್ಸನ್ನು ಅನಾಲಿಸಿಸ್ ಮಾಡಕತ್ತೀವಿ. ಸೊ ಇದ್ರೊಳಗೆ ಪೇಪರ್ 2 ನೋಡ್ರಿ, ಇಲ್ಲಿ ಈ ಪತ್ರಿಕೆ 150 ಅಂಕಗಳು ಇರ್ತಾವೆ ಸರ. ಇದ್ರಾಗ 150 ಅಂಕಗಳಿಗೆ ಇರ್ತೈತೆ. ಇಲ್ಲಿ ಅಭ್ಯರ್ಥಿಗಳು ತಾವು ಅರ್ಜಿ ಸಲ್ಲಿಸಿದ ವಿಷಯದ ಮೇಲೆ ಪರೀಕ್ಷೆ ಬರೀಬೇಕಾಗುತ್ತೆ. ಸೊ ನಾವು ಅಪ್ಲಿಕೇಶನ್ ಹಾಕೋ ಮುಂದೆ ಯಾವ ಸಬ್ಜೆಕ್ಟ್ ನಾವು ಆಯ್ಕೆ ಮಾಡ್ಕೊಂಡಿರ್ತೀವಿ ರೀ, ಆ ಒಂದು ಸಬ್ಜೆಕ್ಟನ್ನೇ ಏನು ಮಾಡ್ಕೊಂಡು ನೀವು ಬರೀಬೇಕಾಗುತ್ತೆ ಸರ್. ಮತ್ತು ಬೇರೆ ನೀವು ಕನ್ನಡ ಆಪ್ಷನಲ್ ಕನ್ನಡ ಅಥವಾ ನಂದು ಹಿಸ್ಟ್ರಿ ಮೆಥಡ್ ಇದೆ ತೊಗೊಂಡು ನಾನು ವಿಜ್ಞಾನ CBZ ಬರ್ತೀನಪ್ಪ ಅಂತಂದ್ರೆ ಅದು ವ್ಯಾಲ್ಯೂಯೇಷನ್ ಆಗಲ್ಲ ರೀ, ಚೆಕ್ ಆಗೋದಿಲ್ಲ. ಸೊ ಹಾಗಾಗಿ ನಾವು ಮೂಲ ಒಂದು ಅರ್ಜಿ ಒಳಗೆ ನಾವು ಯಾವ ವಿಷಯ ಸಲ್ಲಿಸಿರ್ತೀವಿ ಆ ವಿಷಯದ ಮೇಲೆ ನೀವು ಬರೀಬೇಕು ಆಗುತ್ತೆ. ಸೊ ಈ ಒಂದು ವಿಜ್ಞಾನ ಪತ್ರಿಕೆ ಒಳಗೆ 2 ಪ್ರಕಾರಗಳಾಗಿ ನೋಡ್ಬೋದು. ಸೊ ಒಂದು 100 ಮಾರ್ಕ್ಸ್, ಇನ್ನೊಂದು 50 ಅಂಕಗಳಿಗೆ ಇರ್ತಕ್ಕಂಥದ್ದು. ಸೊ ಇವು ಒಂದು ಯಾವ ವಿಷಯದ ಮೇಲೆ ಪ್ರಶ್ನೆಗಳು ರೈಸ್ ಆಗ್ತಾವೆ ಅಂತಂದ್ರೆ, ಸೊ ಮುಂದೆ ಐತೆ ಸಿಲೆಬಸ್, ಯಾವ್ಯಾವ ಸಿಲೆಬಸ್ ನೋಡ್ಕೋಬೇಕು, ಯಾವ ಮುಖ್ಯವಾದ ವಿಷಯಗಳನ್ನು ನೋಡ್ಕೋಬೇಕು ಅನ್ನೋದು ಕಂಪ್ಲೀಟ್ ಸಿಲೆಬಸ್ ಐತಿ. ಸೊ ಇಲ್ಲಿ ಪೇಪರ್ 2 ಹಿಂಗಿರ್ತಪ್ಪ ಅನ್ನೋ ಒಂದು ಐಡಿಯಾಗೋಸ್ಕರ ನಾನು ಇದನ್ನು ಹೇಳ್ತಾ ಇದ್ದೀನಿ. 6ರಿಂದ 8ನೇ ತರಗತಿಯ ಪಠ್ಯ ಪುಸ್ತಕಗಳು ಕಂಪಲ್ಸರಿಯಾಗಿ ನೀವು ಓದ್ಕೋಬೇಕು. ಅದ್ರ ಜೊತೆಗಿನ 6ರಿಂದ 10ನೇ ತರಗತಿಯ ಕರ್ನಾಟಕ ರಾಜ್ಯ ಪಠ್ಯ ಪುಸ್ತಕ ವಿಷಯಗಳನ್ನು ಓದ್ಕೋಬೇಕು. NCERT ಸರ ಓದ್ಕೋರಿ, ಇಲ್ಲ ಸ್ಟೇಟ್ ಸಿಲೆಬಸ್ಸರ ಪುಸ್ತಕಗಳನ್ನಾದ್ರೆ ನೀವು ಓದ್ಕೋಬೋದು. ಇಲ್ಲಿ ವಿಷಯಗಳು ಏನಿರ್ತಪ್ಪ ಅಂತಂದ್ರೆ ವಿಜ್ಞಾನ ಶಿಕ್ಷಕರಿಗೆ ಗಣಿತ ಮತ್ತು ವಿಜ್ಞಾನ ಇರ್ತಕ್ಕಂಥದ್ದು, PCM ಮತ್ತು CBZ ಅಂತ ಏನೈತಲ್ಲ, ಸೊ ಇವುಗಳು ಇರ್ತಾವೆ. ಇದು ಏನಾಯ್ತು ರೀ 100 ಮಾರ್ಕ್ಸಿಗೆ ಇದು MCQ ರೂಪದೊಳಗೆ ಇರ್ತಕ್ಕಂಥದ್ದು. ಇನ್ನು 50 ಮಾರ್ಕ್ಸ್ಗಳಿಗೆ ಏನಿರ್ತಪ್ಪ ಅಂತಂದ್ರೆ ಈ ಪೆಡವಾಗಿ ಸಂಬಂಧಪಟ್ಟಂಗೆ ವಿಷಯ ಬೋಧನಾ ವಿಧಾನ ಏನು ಹೇಳಿದ್ನಲ್ಲ, ಸೊ ಅದರ ಸಂಬಂಧಪಟ್ಟಂತೆ ಏನಾಗುತ್ತೆ ಈ ಒಂದು 50 ಮಾರ್ಕ್ಸ್ಗಳು ಇರ್ತವೆ. ವಿದ್ಯಾರ್ಥಿಗಳಿಗೆ ಹೇಗೆ ಬೋಧನೆ ಮಾಡಬೇಕು, ತರಗತಿ ನಿರ್ವಹಣೆ ಹೇಗೆ, ಮೋಟಿವೇಶನ್ ಮಾಡೋದು ಹೇಗೆ, ಸೊ ಎಲ್ಲಗಳನ್ನು ಒಳಗೊಂಡಿರ್ತಕ್ಕಂಥದ್ದು.
ಇದಿಷ್ಟು ಏನಾಯಿತು ಅದು ಒಂದು ಎಕ್ಸಾಮ್ ಪೇಪರ್ 2 ಬಗ್ಗೆ ಕಾನ್ಸೆಪ್ಟ್ ಆಯ್ತು. ಸೊ ಇಲ್ಲಿ ಸಂಪೂರ್ಣವಾಗಿ ವಿಜ್ಞಾನ ಶಿಕ್ಷಕರ ಪಠ್ಯಕ್ರಮ ಯಾವ ರೀತಿಯಾಗಿರ್ತೈತಿ, ಏನೇನು ಅಂಶಗಳನ್ನು ಒಳಗೊಂಡಿರ್ತೈತಿ, ನಾವು ಯಾವ್ಯಾವ ವಿಷಯಗಳನ್ನು ಓದಬೇಕು, ಯಾವ್ಯಾವ ವಿಷಯಗಳನ್ನು ಕೈ ಬಿಡಬೇಕು ಅನ್ನೋದನ್ನು ಇಲ್ಲಿ ಕಂಪ್ಲೀಟಾಗಿ ಕೊಟ್ಟಾರ. ಸೊ ಇಲ್ಲಿ ಮೊದಲಿಗೆ ಈ ಭೌತಶಾಸ್ತ್ರ ಒಂದು ಸಬ್ಜೆಕ್ಟ್ ಒಳಗೆ ಯಾವ್ಯಾವ ವಿಷಯಗಳನ್ನು ನಾವು ಮುಖ್ಯವಾಗಿ ಓದ್ಕೋಬೇಕಪ್ಪ ಅಂತಂತ ಹೇಳಿದಾಗ, ಚಲನೆ, ಬಲ ಮತ್ತು ಒತ್ತಡ ಬಗ್ಗೆ ನೋಡ್ಕೋಬೇಕು, ಶಾಖ, ಬೆಳಕು, ವಿದ್ಯುತ್ ಮತ್ತು ಕಾಂತೀಯತೆ, ಶಬ್ದ ಮತ್ತು ವಿಶ್ವ ಅಂತಂದೇಳಿ ಇದ್ರ ಬಗ್ಗೆ ನೀವೇ ಮಾಡಬೇಕು, ಓದ್ಕೋಬೇಕಾಗತ್ತೆ ರೀ. ಇದು ಭೌತ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ. ಇನ್ನು ಅದೇ ರೀತಿಯಾಗಿ ರಸಾಯನ ಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಈ ದ್ರವ್ಯದ ಸ್ಥಿತಿಗಳು, ಪರಮಾಣು ರಚನೆ, ಮೂಲ ಧಾತುಗಳ ವರ್ಗೀಕರಣ, ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು, ಲವಣಗಳು, ಲೋಹ ಮತ್ತು ಅಲೋಹಗಳು, ದೈನಂದಿನ ಜೀವನದಲ್ಲಿ ರಾಸಾಯನಶಾಸ್ತ್ರ. ಇದು ರಸಾಯನ ಶಾಸ್ತ್ರದೊಳಗೆ, ಕೆಮಿಸ್ಟ್ರಿ ಒಳಗೆ ಇಷ್ಟೆಲ್ಲ ಪಾಯಿಂಟ್ಸ್ಗಳನ್ನು ನೀವು ಓದ್ಕೋಬೇಕಾಗುತ್ತೆ. ಇನ್ನು ಜೀವಶಾಸ್ತ್ರದೊಳಗೆ ಯಾವ್ಯಾವ ಅಂಶಗಳನ್ನು ಓದ್ಕೋಬೇಕಾಗುತ್ತೆ ರೀ ಮುಖ್ಯವಾಗಿ ಅಂತಂದರೆ, ಜೀವಕೋಶ ಮತ್ತು ಜೀವಕೋಶ ರಚನೆ, ಸಸ್ಯ ಮತ್ತು ಪ್ರಾಣಿ ಪ್ರಪಂಚ, ಮಾನವನ ಶರೀರ ಕ್ರಿಯೆಗಳು. ಈ ಮಾನವನ ಶರೀರ ಕ್ರಿಯೆಗಳು ಅಂದಾಗ ಈ ಯಾವ್ಯಾವ ಬರ್ತಾವೆ ಅಂದ್ರೆ, ಜೀರ್ಣಕ್ರಿಯೆ ಬಗ್ಗೆ ನೋಡ್ಕೋಬೇಕು, ರಕ್ತ ಪರಿಚಲನೆ, ಉಸಿರಾಟದ ಬಗ್ಗೆ. ಇದಿಷ್ಟು ಏನಾಗಿತ್ತು ಮಾನವ ಶರೀರ ಕ್ರಿಯೆಗಳಿಗೆ ಸಂಬಂಧಪಟ್ಟಂತೆ. ಅದೇ ರೀತಿಯ ಪರಿಸರ ವಿಜ್ಞಾನ, ಸೂಕ್ಷ್ಮ ಜೀವಿಗಳು ಮತ್ತು ರೋಗಗಳು, ಇದು ಜೀವಶಾಸ್ತ್ರ ಬಯಾಲಜಿಗೆ ಸಂಬಂಧಪಟ್ಟಂತೆ. ಇನ್ನು ಗಣಿತದೊಳಗೆ ಸಂಖ್ಯೆಗಳ ಸಿದ್ಧಾಂತ, ಬೀಜಗಣಿತ, ರೇಖಾಗಣಿತ, ಕ್ಷೇತ್ರಗಣಿತ, ಸಾಂಖ್ಯಿಕ ಮತ್ತು ಬೋಧನಾ ವಿಧಾನಗಳು. ಸೊ ಇಲಾಖೆಯು ಪ್ರಕಟಪಡಿಸಿರ್ತಕ್ಕಂಥ ಒಂದು 2022ರ ಒಂದು ಸಿಲೆಬಸ್ ಒಳಗೆ ಕಂಪ್ಲೀಟ್ ಈ ಗಣಿತಶಾಸ್ತ್ರ ಅಂದ್ರೆ ಇಲ್ಲಿ ಮುಖ್ಯವಾಗಿ ನಾ ಏನು ಮಾಡೀನಿ, ಇಲ್ಲಿ ಮುಖ್ಯ ಅಂಶಗಳನ್ನು ಮಾತ್ರ ನಾನು ಹೇಳೀನಿ. ಸೊ ಆ ಒಂದು PDF ಒಳಗೆ ನಿಮ್ಗೆ ಆ PDF ಹಾಕ್ತೀನಿ ರೀ. ಈಗ ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಆ ಲಿಂಕ್ ಹಾಕಿರ್ತೀನಿ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು ರೀ. ಅಲ್ಲೆಲ್ಲ ಸಂಖ್ಯೆಗಳ ಸಿದ್ಧಾಂತ ಅಂದಾಗ ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಅಲ್ಲಿ ಯಾವ್ಯಾವ ಅಂಶಗಳನ್ನು ಓದ್ಕೋಬೇಕು ಅನ್ನೋದನ್ನು ಎಲ್ಲ ಡೆಪ್ತಾಗಿ ಕೊಟ್ಟಿದ್ದಾರೆ, ಅದನ್ನು ನೋಡ್ಕೋಬೇಕಾಗುತ್ತೆ. ಇನ್ನು ವಿಜ್ಞಾನ ಮತ್ತು ಗಣಿತ ಬೋಧನಾ ಶಾಸ್ತ್ರ ಪೆಡಗಾಗಿ ಸಂಬಂಧಪಟ್ಟಂಗೆ ನೀವು ಯಾವ್ಯಾವ ಅಂಶಗಳನ್ನು ನೋಡ್ಕೋಬೇಕಂದ್ರೆ, ವಿಜ್ಞಾನದ ಸ್ವರೂಪ, ಮೊದಲಿಗೆ ವಿಜ್ಞಾನದ ಸ್ವರೂಪ, ಬೋಧನಾ ಉದ್ದೇಶಗಳು, ಪದ್ಧತಿಗಳು, ಪ್ರಾಯೋಗಿಕ ಬೋಧನಾ ಪದ್ಧತಿಗಳು, ಬೋಧನಾ ವಿಧಾನಗಳು, ಉದ್ದೇಶಗಳು, ಮೌಲ್ಯಮಾಪನ ಮತ್ತು ಕಲಿಕಾ ಸಂಪನ್ಮೂಲಗಳು. ಸೊ ಇವಿಷ್ಟು ನೀವು ನೀವು ಪೆಡಗೋಗಿಯಾಗ ನೋಡ್ಕೋಬೇಕು. ಸೊ ಆಲ್ಮೋಸ್ಟ್ ಎಡಗೋದು ಎಲ್ಲರೂ ಈ ಪೆಡಗೋಗಿ ಒಳಗೆ ಎಡುತ್ತಾರೆ. ಸೊ ನೀವು ಅದನ್ನ ಏನು ಮಾಡ್ಕೋಬೇಕು ರೀ, ಗಮನವಿಟ್ಟು ನೋಡ್ಕೋಬೇಕಾಗುತ್ತೆ. ಸೊ ಇದಿಷ್ಟು ಏನಾಯಿತು ಪೇಪರ್ 2 ಆಗಿತ್ತು. ಇನ್ನು ಪೇಪರ್ 3 ಕಡ್ಡಾಯ ಕನ್ನಡ, ಈ ಒಂದು 100 ಅಂಕಗಳಿಗೆ ಇರ್ತಕ್ಕಂಥ ಈ ಕಡ್ಡಾಯ ಕನ್ನಡದೊಳಗೆ ಯಾವ್ಯಾವ ಮುಖ್ಯವಾದ ಅಂಶಗಳನ್ನು ನೋಡ್ಕೋಬೇಕು ಅಂತಂದೇಳಿ ಇಲ್ಲಿ ಕೊಟ್ಟಾರ. ಪೇಪರ್ 3 ಏನಪ್ಪ ಕಡ್ಡಾಯ ಕನ್ನಡ, ಇದು 100 ಅಂಕಗಳಿಗೆ ಇರ್ತಕ್ಕಂಥದ್ದು 2 ಗಂಟೆ ಒಳಗಿರ್ತೈತಿ. ಸೊ 2 ಗಂಟೆ ಒಳಗೆ ನೀವು ಬರೀಬೇಕಾಗತ್ತೆ. ಇದು ಸಂಪೂರ್ಣವಾಗಿ ಬರವಣಿಗೆಯಲ್ಲಿರ್ತಕ್ಕಂಥದ್ದು ಡಿಸ್ಕ್ರಿಪ್ಟಿವ್ ಮೆಥಡ್ ಒಳಗೆ ಈ ಪೇಪರ್ ನೀವು ಬರೀಬೇಕಾಗತ್ತೆ ಸರ್. ಇಲ್ಲಿ ಮುಖ್ಯವಾಗಿ ವ್ಯಾಕರಣದೊಳಗೆ ನೀವು ಏನೇನು ನೋಡ್ಕೋಬೇಕಪ್ಪ ಅಂದ್ರೆ, ಮುಖ್ಯವಾಗಿ ಸಂಧಿ, ಸಮಾಸ, ತತ್ಸಮ, ತದ್ಭವ, ನಾನಾರ್ಥಗಳು, ವಿರುದ್ಧಾರ್ಥಕ ಪದಗಳು, ನುಡಿಗಟ್ಟುಗಳು, ಛಂದಸ್ಸು ಮತ್ತು ಅಲಂಕಾರ. ಸೊ ಇವು ಮುಖ್ಯವಾಗಿ ಇವು ನೋಡ್ಕೋಬೇಕು. ಇದನ್ನು ಹೊರತುಪಡಿಸಿ ಇನ್ನೂ ಕೆಲವಷ್ಟು ಕೇಳ್ತಾನೆ ರೀ, ನೀವು ನೋಡ್ಕೋಬಹುದು. ವಿಭಕ್ತಿ ಪ್ರತ್ಯಯಗಳು ಪ್ರತಿಯೊಂದು ಎಕ್ಸಾಮ್ ಒಳಗೆ ಆ ಒಂದು ಪ್ರಶ್ನೆ ಫಿಕ್ಸ್, ಕೆಸೆಟ್, ನೆಟ್ ಕನ್ನಡದವ್ರಿಗೆ. ಅದೇ ರೀತಿಯಾಗಿ GPSR, HSR ಇನ್ನಿತರ ಯಾವುದೇ ಸರ್ಕಾರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕಡ್ಡಾಯ ಕನ್ನಡದೊಳಗೆ ವಿಭಕ್ತಿ ಪ್ರತ್ಯಯದ ಕುರಿತು ಒಂದು ಪ್ರಶ್ನೆ ಇರ್ತೈತಿ, ಅದನ್ನು ನೋಡಿಕೊಡ್ರಿ. ಇನ್ನು ಭಾಷಾ ಸಾಮರ್ಥ್ಯ ಎರಡದ್ದು. ಈ ಭಾಷಾ ಸಾಮರ್ಥ್ಯದೊಳಗೆ ಪ್ರಬಂಧ ಲೇಖನ, ಪತ್ರ ಲೇಖನ, ಸಾರಾಂಶ ಬರೆಯುವುದು ಮತ್ತು ಪಠ್ಯದ ಅರ್ಥ ಗ್ರಹಿಕೆ ಕುರಿತು ಇರ್ತೈತಿ. ಇದನ್ನು ನೀವು ಗಾದೆ ಮಾತು, ಪ್ರಬಂಧ ಅವುಗಳನ್ನು ನೀವು ಬರೀಬೇಕಾಗುತ್ತೆ ಇಲ್ಲಿ 5 ಮಾರ್ಕ್ಸಿಗೆ. ಅದೇ ರೀತಿಗೆ ಸಾಹಿತ್ಯ, ಕನ್ನಡ ಸಾಹಿತ್ಯ, ಸಾಮಾನ್ಯ ಜ್ಞಾನ, ಪ್ರಮುಖ ಕವಿಗಳು ಮತ್ತು ಕೃತಿಗಳು. ಈ ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಸಾಹಿತ್ಯದ ಉಗಮ, ಸಾಹಿತ್ಯ ಘಟ್ಟದ ಕಾಲಗಳು ಅವೆಲ್ಲ ಶಾಸನ ಕುರಿತು ಎಲ್ಲ ನೋಡ್ಕೋಬೇಕಾಗತ್ತೆ. ಸೊ ಈ ಒಂದು ಪರೀಕ್ಷೆಯ ಮಾದರಿ ಯಾವ ರೀತಿಯಾಗಿರುತ್ತದೆ ಅಂತಂದರೆ, ಮುಖ್ಯವಾಗಿ ಈ ಪತ್ರಿಕೆಯು ಕನ್ನಡ ಭಾಷೆಯಲ್ಲೇ ಇರ್ತದೆ. ಕನ್ನಡದವರಿಗೆ ಕನ್ನಡ ಭಾಷೆಯಲ್ಲೇ ಇರ್ತೈತಿ, ತಮಿಳ್ನಾಡವ್ರಿಗೆ ತಮಿಳು ಇರ್ತೈತಿ, ಅದೇ ರೀತಿಯಾಗಿ ಆಂಧ್ರದವರಿಗೆ ತೆಲುಗು ಇರ್ತೈತಿ, ಕೇರಳದವರಿಗೆ ಮಲಯಾಳಂ. ಈ ರೀತಿಯಾಗಿ ಆಯಾ ಮಾತೃಭಾಷೆ ಏನಾವ ಇರ್ತಾವೋ ಅದು ಆ ಭಾಷೆ ಒಳಗೆ ಈ ಪೇಪರ್ ಇರ್ತಕ್ಕಂಥದ್ದು. ಇನ್ನು ಅಭ್ಯರ್ಥಿಗಳು ಕನಿಷ್ಠ ಅರ್ಹತಾ ಅಂಕಗಳನ್ನು ಒಂದು 50ರಷ್ಟರ ಅಂಕಗಳನ್ನು ನೀವು ಪಡ್ಕೋಬೇಕ್ರಿ. 50 ಅಂಕಗಳು ಪಡ್ಕೊಂಡ್ರೆ ಮಾತ್ರ ಉಳಿದ 2 ಪೇಪರ್ಗಳು ಚೆಕ್ ಆಗ್ತಾವೆ, ಇಲ್ಲಾಂದ್ರೆ ಚೆಕ್ ಆಗಲ್ಲ. ಸೊ ಇದಿಷ್ಟು ಏನಾಗೈತೆ ರೀ, ಆ ವಿಜ್ಞಾನ ಶಿಕ್ಷಕರಿಗಾಗಿ ಒಂದು GPSR ನೇಮಕಾತಿಗೆ ಸಂಬಂಧಪಟ್ಟಂಥ
ಎಕ್ಸಾಮ್ ಪ್ಯಾಟರ್ನ್ ಮತ್ತು ಸಿಲೆಬಸ್ನ ಸಂಪೂರ್ಣ ವಿಶ್ಲೇಷಣೆ ಆಗಿತ್ತು. ನಮ್ಮ ಚಾನಲ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡುವಂಥವರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅದೇ ರೀತಿಯಾಗಿ ಒಂದು ಬೆಲ್ ಐಕನ್ ಕ್ಲಿಕ್ ಮಾಡಿರಿ ಅಂತ ಹೇಳ್ತಾ ನಿಮ್ಮ ಬೆಂಬಲಕ್ಕೆ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ಮತ್ತೊಂದು ವಿಡಿಯೋದೊಳಗೆ ಇನ್ನೊಂದು ಹೊಸ ಅಪ್ಡೇಟ್ನೊಂದಿಗೆ ಬರ್ತೀನಿ. ಧನ್ಯವಾದಗಳು.